ಬೆಂಗಳೂರಿನಲ್ಲಿನ ಸಾವಿರಾರು ಜನ ಆಸ್ತಿದಾರರಿಗೆ ಶಾಕ್ ಮುಟ್ಟಿಸೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತೊಮ್ಮೆ ಮುಂದಾಗಿದೆ. ಆಸ್ತಿದಾರರ ಆಸ್ತಿ ತೆರಿಗೆಯ ಮೇಲೆ ಜಿಬಿಎ ಹದ್ದಿನ ಕಣ್ಣನ್ನ ಇಟ್ಟಿದೆ. ಇದೀಗ ಸುದೀರ್ಘ ಅವಧಿಯಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಆಸ್ತಿದಾರರಿಗೆ ಬಿಸಿ ಮುಟ್ಟಿಸೋದಕ್ಕೆ ಜಿಬಿಎ ಪ್ರಾಧಿಕಾರ ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಸಹ ಜಾರಿ ಮಾಡಲಾಗ್ತಾ ಇದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸುಮಾರು 23,000ಕ್ಕೂ ಹೆಚ್ಚು ಆಸ್ತಿ ಮಾಲೀಕರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಇವರುಗಳಿಂದ ಪ್ರಾಧಿಕಾರ ಹಾಗೆ ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಬರೋಬ್ಬರಿ 688 ಕೋಟಿ ರೂಪಾಯಿ ತೆರಿಗೆ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಬೆಂಗಳೂರಿನಲ್ಲಿ ಈ ಹಿಂದೆ ಆಸ್ತಿದಾರರಿಗೆ ಬಿಬಿಎಂಪಿ ಸ್ವಯಂ ಆಸ್ತಿ ಘೋಷಣೆಯ ನಿಯಮದ ಅಡಿಯಲ್ಲಿ ಅವರವರ ಆಸ್ತಿಯ ವಿವರವನ್ನು ಅವರೇ ನಮೂದಿಸುವುದಕ್ಕೆ ಅವಕಾಶ ನೀಡಲಾಗಿತ್ತು. ಜೊತೆಗೆ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಸ್ತಿಗಳ ವಿವರವನ್ನ ಕಲೆ ಹಾಕುವ ಉದ್ದೇಶದಿಂದ ಡ್ರೋನ್ ಸಮೀಕ್ಷೆಯನ್ನು ನಡೆಸಿತ್ತು. ಅಧಿಕಾರಿಗಳು ಮನೆ ಮನೆ ಸಮೀಕ್ಷೆಯನ್ನ ಮಾಡಿದ್ರು. ಆಸ್ತಿಗಳ ವಿವರ ಮತ್ತು ಎಷ್ಟು ಅಂತಸ್ತಿನ ಮಹಡಿಗಳಿವೆ ಅಂತ ಪರಿಶೀಲನೆ ಕೂಡ ನಡೆಸಿದ್ರು. ಅಲ್ಲದೆ ಫೋಟೋಗಳನ್ನ ಕೂಡ ತಗೊಂಡಿದ್ದಾರೆ. ಇದೆಲ್ಲದರ ಆಧಾರದ ಮೇಲೆ ಈಗ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸುಮಾರು 23,000ಕ್ಕೂ ಹೆಚ್ಚು ಆಸ್ತಿ ಮಾಲೀಕರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ.